ಉಪರಾಷ್ಟ್ರಪತಿ ಚುನಾವಣೆ ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪಿರುವಂಥದ್ದು. ವಿಶೇಷವಾಗಿ ದಕ್ಷಿಣ ಭಾರತದ ಇಬ್ಬರು ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣಾ ಕಣಕ್ಕೆ ಧುಮುಕ್ತಾ ಇರುವಂಥದ್ದು ದಕ್ಷಿಣ ಭಾರತದ ಇಬ್ಬರು ಅಭ್ಯರ್ಥಿಗಳು. ಕುತೂಹಲಕಾರಿ ಘಟ್ಟವನ್ನು ತಲುಪಿರುವಂಥದ್ದು ಉಪರಾಷ್ಟ್ರಪತಿ ಚುನಾವಣೆ. ಈಗಾಗಲೇ NDA ಬ್ಲಾಕ್ ಮತ್ತು ಇಂಡಿಯಾ ಬ್ಲಾಕ್ನವರು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಮೈತ್ರಿಕೂಟಗಳು ಸೆಪ್ಟೆಂಬರ್ 9ಕ್ಕೆ ಚುನಾವಣೆ ನಡೆಯುತ್ತೆ. ಎರಡೂ ಮೈತ್ರಿಕೂಟಗಳಿಂದ ಅಭ್ಯರ್ಥಿಗಳು ಕಣಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಚುನಾವಣೆ ನಡೆಯುತ್ತೆ. ಇದು ಅವಿರೋಧ ಆಯ್ಕೆ ಆಗುವುದಿಲ್ಲ. NDA ಕಡೆಯಿಂದ CP ರಾಧಾಕೃಷ್ಣನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ತಮಿಳುನಾಡಿನವರು CP ರಾಧಾಕೃಷ್ಣನ್ ಅನುಭವಿ ರಾಜಕಾರಣಿ, ಹಿರಿಯ ರಾಜಕಾರಣಿ. ಇನ್ನು ಇಂಡಿಯಾ ಕಡೆಯಿಂದ B ಸುದರ್ಶನ್ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ರಾಜಕೀಯದಲ್ಲಿ ಅವರಿಗೆ ಅನುಭವಗಳಿಲ್ಲ, ಆದರೆ ಕಾನೂನಿನ ಅನುಭವ ದೊಡ್ಡದಿದೆ. ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿಯೂ ಕೂಡ ಕೆಲಸ ಮಾಡಿದಂಥವರು. ಹೀಗಾಗಿ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಉಪರಾಷ್ಟ್ರಪತಿಯವರ ಆಯ್ಕೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಂದ ಮತದಾನ ನಡೆಯುತ್ತೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಲೋಕಸಭೆ ಒಟ್ಟು ಬಲಾಬಲವನ್ನು ನಾವು ನೋಡ್ತಾ ಹೋದರೆ ಒಟ್ಟು 782 ಸ್ಥಾನಗಳಿರುವಂಥದ್ದು. ಮ್ಯಾಜಿಕ್ ನಂಬರ್ 392 ಬೇಕಾಗತ್ತೆ ಗೆಲ್ಲೋದಕ್ಕೆ, ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ. NDA ಬಳಿಯಲ್ಲಿ ಲೋಕಸಭೆಯೊಂದರಲ್ಲೇ 293 ಮತಗಳಿದ್ದಾವೆ. 293 ಮತಗಳು NDAಗೆ ಲೋಕಸಭೆಯಲ್ಲಿದ್ದಾವೆ ಮತ್ತು ರಾಜ್ಯಸಭೆಯಲ್ಲಿ NDAಗೆ 133 ಮತಗಳಿದ್ದಾವೆ. ಗೆಲ್ಲೋದಕ್ಕೆ ಬೇಕಾದ 392. 293ಕ್ಕೆ ಅವರು ಅಡಿಷನಲ್ ಬೇಕಾಗಿರುವಂಥದ್ದು 99 ಮತಗಳು ಮಾತ್ರ. ಆದರೆ 133 ಮತಗಳು NDAಗೆ ರಾಜ್ಯಸಭೆಯಲ್ಲಿದ್ದಾವೆ. ಇಂಡಿಯಾ ಬ್ಲಾಕ್ಗೆ 234 ಮತಗಳು ಇಲ್ಲಿ ಇರುವಂಥದ್ದು ಲೋಕಸಭೆಯಲ್ಲಿ ಮತ್ತು 77 ಮತಗಳು ರಾಜ್ಯಸಭೆಯಲ್ಲಿ ಇರುವಂಥದ್ದು. ಹೀಗಾಗಿ ಬಹಳ ಮುಖ್ಯವಾಗಿ ಲೋಕಸಭೆಯ ಒಟ್ಟು 545 ಸ್ಥಾನಗಳ ವಿಚಾರಕ್ಕೆ ಬಂದಾಗ ನಡೆಯುವಂಥದ್ದು ಇಲ್ಲಿ ಇಂಡಿಯಾ ಬ್ಲಾಕ್ ಮತ್ತು NDA ಕಡೆಯಿಂದ ಇರುವಂತಹ ಸಂಖ್ಯಾ ಬಲಾಬಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಮತ್ತು ಇದರ ಜೊತೆಗೆ ಇತರರು ಕೂಡ ಇದ್ದಾರೆ. ಈ ಎರಡು ಬ್ಲಾಕ್ಗಳಲ್ಲಿ ಗುರುತಿಸಿಕೊಳ್ಳದೇ ಇರುವಂತಹ ಸಂಸದರು ಕೂಡ ಇದ್ದಾರೆ. ಹೀಗಾಗಿ ಅವರುಗಳ ಮತ ಯಾವ ಕಡೆಗೆ ವಾಲುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಅಂಶ ಆಗಿರುತ್ತೆ. ಹೀಗಾಗಿ ಈ ಬಾರಿಯ ಚುನಾವಣೆಯ ವಿಚಾರಕ್ಕೆ ಬಂದಾಗ ಇಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಜಗದೀಪ್ ಧನ್ಖರ್ ಅವರ ಸಡನ್ ರಾಜೀನಾಮೆಯಿಂದ ಖಾಲಿಯಾಗಿರ್ತಕ್ಕಂತಹ ಸ್ಥಾನ ಇದು. ಇದಕ್ಕೆ ಈಗ ರಾಧಾಕೃಷ್ಣನ್ ಅವರು ಸಹಜವಾಗಿಯೇ ಮುಂಚೂಣಿಯಲ್ಲಿ ಇರುವಂಥದ್ದು. ಯಾಕಂದರೆ 293 + 133 ಸ್ಥಾನಗಳು ಇರೋದ್ರಿಂದಾಗಿ CP ರಾಧಾಕೃಷ್ಣನ್ ಅವರು ಮುಂಚೂಣಿಯಲ್ಲಿದ್ದಾರೆ. ಇವರು ತಮಿಳುನಾಡು ಮೂಲದ CP ರಾಧಾಕೃಷ್ಣನ್ ಅವರನ್ನು NDA ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ 98 ಮತ್ತು 99ರಲ್ಲಿ ಕೊಯಮತ್ತೂರು ಕ್ಷೇತ್ರದಿಂದ ಅವರು ಸಂಸದರಾಗಿಯೂ ಕೂಡ ಆಯ್ಕೆಯಾದಂಥವರು ಪೊನ್ ರಾಧಾಕೃಷ್ಣನ್. ಹಾಗೆಯೇ B ಸುದರ್ಶನ್ ರೆಡ್ಡಿ ಇಂಡಿಯಾ ಬ್ಲಾಕ್ನಿಂದ ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯವರಾಗಿರುವಂತಹ B ಸುದರ್ಶನ್ ರೆಡ್ಡಿ. RSS ಮೂಲ CP ರಾಧಾಕೃಷ್ಣನ್ ಅವರದು. ಪಕ್ಷನಿಷ್ಠರು, BJPಯ ಹಿರಿಯ ನಾಯಕ. ಇವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು. B ಸುದರ್ಶನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಂಥವ್ರು. CP ರಾಧಾಕೃಷ್ಣನ್ ಅವರು ಕೊಯಮತ್ತೂರಿನ ಮಾಜಿ ಸಂಸದರು, ಕೊಯಮತ್ತೂರು ಕ್ಷೇತ್ರದ ಮಾಜಿ ಸಂಸದರು ಕೂಡ ಅವರು. ಇವರು ಆಂಧ್ರ, ಗುವಾಹಟಿ ಹೈಕೋರ್ಟ್ಗಳಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದಂಥವರು B ಸುದರ್ಶನ ರೆಡ್ಡಿಯವರು. ಆಂಧ್ರ ಪ್ರದೇಶ, ಗುವಾಹಟಿ ಹೈಕೋರ್ಟ್ಗಳಲ್ಲಿ ಅವರು ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ಛತ್ತೀಸ್ಗಢ ಮತ್ತು ತೆಲಂಗಾಣದ ರಾಜ್ಯಪಾಲರಾಗಿಯೂ ಕೂಡ CP ರಾಧಾಕೃಷ್ಣನ್ ಅವರು ಕೆಲಸ ಮಾಡಿರುವಂತಹ ಅನುಭವ ಇದೆ. ಸರ್ಕಾರದ ಉನ್ನತ ಹುದ್ದೆಗಳನ್ನು ನಿಭಾಯಿಸಿರುವಂಥದ್ದು, ರಾಜ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿರುವಂತಹ ಅನುಭವವನ್ನು ಅವರು ಹೊಂದಿದ್ದಾರೆ. ಇಲ್ಲಿ ಗೋವಾ ಲೋಕಾಯುಕ್ತರಾಗಿ B ಸುದರ್ಶನ್ ರೆಡ್ಡಿ ಅವರು ಕಾರ್ಯನಿರ್ವಹಣೆಯನ್ನು ಕೂಡ ಮಾಡಿದ್ದಾರೆ. ಗೋವಾ ರಾಜ್ಯದ ಲೋಕಾಯುಕ್ತರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ B ಸುದರ್ಶನ್ ರೆಡ್ಡಿಯವರು. ಹಾಗೂ ಏನು ತೆಲಂಗಾಣದಲ್ಲಿ OBC ರಿಸರ್ವೇಷನ್ಗೆ ಸಂಬಂಧಪಟ್ಟಂತಹ ಕಮಿಟಿ ಮಾಡಿದಾಗ ಅದರ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಇಬ್ಬರು ಅನುಭವಿಗಳು ಈ ಚುನಾವಣಾ ಕಣದಲ್ಲಿದೆ. ಅಭ್ಯರ್ಥಿಯ ಒಟ್ಟು ಅನುಭವ ಇದಕ್ಕಿಂತ ಹೆಚ್ಚಾಗಿ ಪಕ್ಷಗಳ ಬಲಾಬಲವೇ ಇಲ್ಲಿ ಅಂತಿಮವಾಗಿ ಮುಖ್ಯ ಆಗಿರುವಂಥದ್ರಿಂದಾಗಿ, ಪಕ್ಷನಿಷ್ಠೆ, ಪಕ್ಷದ ಬಲಾಬಲವೇ ಮುಖ್ಯವಾಗಿರೋದ್ರಿಂದಾಗಿ ಇದು ಚುನಾವಣೆ ನಡೆಯುತ್ತೆ.
ಗೆಲುವು ಯಾರ ಪಾಲಾಗುತ್ತೆ ಅನ್ನೋಂಥ ಕುತೂಹಲ ಇದ್ದೇ ಇದೆ. ಅಫ್ಕೋರ್ಸ್ NDA ಇದರಲ್ಲಿ ಬಹಳ ಮುನ್ನಡೆಯಲ್ಲಿ ಮೇಲ್ನೋಟಕ್ಕಂತೂ ಇದ್ದೇ ಇದೆ. ಆ ಮತಗಳು ಅವರ ಪರವಾಗಿ ಚಲಾವಣೆ ಆಗುತ್ತಾ ಅನ್ನೋಂಥದ್ದಷ್ಟೇ ಇರುವಂತಹ ಕುತೂಹಲ.